ಹಾಯ್ ಹಲೋ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ನಾನಿತ್ತು ಬಂದಿದ್ದೀನಿ ಹೊಸ ವೀಡಿಯೋದೊಂದಿಗೆ. ಇವತ್ತು ಊರಲ್ಲಿದ್ದೀನಿ ಇವಾಗ. ಹಾಗೆ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ನಾನು, ಬೈಕಿ ಅಂತೇಳಿ ಒಂದು ಫೋನ್ ಮೌಂಟು. ಅದನ್ನು ಇವತ್ತು ತಂದಿದ್ದೀನಿ. ಅಂದರೆ ಊರಿಗೆ ಬಂದಿತ್ತು. ನಾನು ಅಲ್ಲಿ ಮಂಗಳೂರಲ್ಲಿ ಆರ್ಡರ್ ಮಾಡಿದ್ದೆ, ಬಟ್ ಊರಲ್ಲಿ ಬರೋಕ್ಕಿತ್ತು ಅಂತ ಇಲ್ಲಿ ಆರ್ಡರ್ ಮಾಡಿದ್ದೆ. ಬಟ್ ಅದು ಇಲ್ಲಿಗೆ ಬಂದಿದೆ. ನಾನು ಅಂದರೆ ಅಲ್ಲಿ ಆರ್ಡರ್ ಮಾಡ್ಬೋದಿತ್ತು, ಬಟ್ ಇಲ್ಲಿಗೆ ಬಂದುಬಿಡ್ತು ಅದು. ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಅಂದರೆ ಇದು ಹೇಗೆ ಫಿಕ್ಸ್ ಮಾಡೋದಂತ. ಅಂದರೆ ಒಂಥರ ಡಿಫ್ರೆಂಟ್, ಇದು ಬೇರೆ ಥರದ್ದು. ಅಂದರೆ ನಾರ್ಮಲ್ ಯೂಸ್ ಮಾಡೋ ಥರ ಮೌಂಟ್ ಅಲ್ಲ ಇದು. ಅದಕ್ಕೋಸ್ಕರ ಅದೊಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಅದನ್ನು ಹೇಗೆ ಫಿಕ್ಸ್ ಮಾಡೋಂತ ನೋಡೋಣ. ಬನ್ನಿ, ಏನೇನು ಬಂದಿದೆ ಅಂತಲೂ ತೋರಿಸ್ತೀನಿ ಇದರಲ್ಲಿ. ಓಕೆ, ಈ ಪ್ರಾಡಕ್ಟಲ್ಲಿ ನೋಡೋದಾದರೆ ನಿಮಗೆ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ಪ್ರಾಡಕ್ಟಲ್ಲಿ ನಮಗೆ ಬರುವಾಗ ಒಂದು ಯೂಸರ್ ಮ್ಯಾನುವಲ್ ಬರುತ್ತೆ, ಹೇಗೆ ಬರೋದು ಅಂತ ನೋಡಿ. ಈ ಥರ ಇದೆ. ಮತ್ತು ಒಂದು ಎಲನ್ ಕೀ ಇದೆ, ಎಲನ್ ಕೀ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಮತ್ತು ಇದೊಂದು ಸ್ಪೆಷಲ್, ಮತ್ತೆ ಲಾಸ್ಟ್ ತೋರಿಸ್ತೀನಿ. ಮತ್ತು ಇದು ಬುಷ್ ಇದೆ, ಅಂದರೆ ಒಂದು ಸ್ಲಿಪ್ ಆಗಬಾರ್ದು ಅಂತ. ಇದು ಏನು ಮೌಂಟ್ಗಳು ಸ್ಲಿಪ್ ಆಗಬಾರ್ದು ಅಂತ. ಸರಿ, ಈ ಥರ ಬರುತ್ತೆ ನೋಡಿ. ಈ ಪಿಕ್ಚರಲ್ಲಿ ತೋರಿಸ್ತಿದ್ದಾರಲ್ಲ, ಸೇಮ್ ಅದೇ ಥರ ಬರುತ್ತೆ. ನಾನು ತೋರಿಸ್ತೀನಿ ಇವಾಗ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. 2 ಬುಷ್ಗಳು ಬರುತ್ತೆ. ಮತ್ತು ಇದನ್ನು ಮೊಬೈಲಿಗೆ ಹಾಕೋದು, ಅಂದರೆ ಮೊಬೈಲ್ ಹಿಂದ್ಗಡೆ ಫಿಕ್ಸ್ ಮಾಡ್ಬೋದು. ಇದನ್ನು ಈ ಥರ ಫಿಕ್ಸ್ ಮಾಡಿ ಆಮೇಲೆ ಇದು ಫಿಕ್ಸ್ ಮಾಡುವಂಥದ್ದು, ಅಂದರೆ ಲಾಕ್ ಮಾಡುವಂಥದ್ದು. ಮತ್ತು ಇದು ಮೌಂಟು, ಮೇನ್ ಪಾರ್ಟ್. ಇದು ನೋಡಿ, ಈ ಥರ ಫಿಕ್ಸ್ ಇದು ನೋಡಿ ತೋರಿಸ್ತೀನಿ. ಈ ಥರ ಲಾಕ್ ಆಗುತ್ತೆ ಮೊಬೈಲಿಗೆ ಅಂಟಿಸೋದು. ಇದನ್ನು 3M ಇದು ಬರುತ್ತೆ, ಟೇಪ್ ಬರುತ್ತೆ ಇದರಲ್ಲಿ ನೋಡಿ. ಇದು ಈ ಥರ ಪುಷ್ ಮಾಡಿದರೆ ಲಾಕ್ ಓಪನ್ ಆಗುತ್ತೆ, ಇಲ್ಲಾಂದರೆ ಹಾಗೆ ಇರುತ್ತೆ. ಅದಕ್ಕೆ ಮತ್ತೆ ತೆಗಿಯೋಕ್ಕೂ ಆಗಲ್ಲ. ಇದು ಆ ಥರ ಫಿಕ್ಸ್ ಮಾಡಿದ ಮೇಲೆ ಹೆಂಗೆ ಅಂತ ತೋರಿಸ್ತೀನಿ ಇದನ್ನು. ಮತ್ತು ಈ ಥರ ಮಾಡಿ ತೆಗಿಯೋದು. ಇದನ್ನು ನೋಡಿ, ರಿಮೂವ್ ಆಯ್ತು ಇದು. ಬನ್ನಿ ಇದನ್ನು ಫಿಕ್ಸ್ ಮಾಡೋಣ ಇವಾಗ. ಇದೊಂದು ಸ್ಪೆಷಲ್ ಪಾರ್ಟ್, ಅಂದರೆ ತೋರಿಸ್ತೀನಿ ಇದೇನಂತ. ನಾನು ಆ್ಯಕ್ಚುಲಿ ಇದನ್ನು ಆರ್ಡರ್ ಮಾಡಿದ್ದೆ ಈ ಪಾರ್ಟಿಗೋಸ್ಕರ. ಈ ಪಾರ್ಟ್ ಇದೆ ಅಂತ ಇದರಲ್ಲಿ ಇದೊಂದು ವೈಬ್ರೇಷನ್ ಡ್ಯಾಂಪರು. ಅಂದರೆ ನಮ್ಮ ಬೈಕಲ್ಲಿ ಇವಾಗ OIS ಅಂತ, ಅಂದರೆ ಬೈಕಲ್ಲಿ ಅಂತೀನಿ, ನಮ್ಮ ಮೊಬೈಲಲ್ಲಿ OIS ಅಂತ ಬರುತ್ತೆ, OIS ಅಂತ. ಅದೊಂದು ಎಂತ ಹೇಳೋದು, ಸ್ಟೆಬಿಲೈಸೇಷನ್ ಬರುತ್ತೆ ನಮ್ಮ ಮೊಬೈಲಲ್ಲೆಲ್ಲ. ಅದು ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಇದರಲ್ಲಿ ವೈಬ್ರೇಷನ್ ಆಗುವಾಗ ಇದು ಸ್ಟೆಬಿಲೈಸೇಷನ್ ಹೋಗುತ್ತೆ ಮೊಬೈಲಲ್ಲಿ, ಅಂದರೆ ಅದರದ್ದು ಆ್ಯಂಗಲ್ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿದರೆ ಅಷ್ಟು ಸ್ಟೇಬಲ್ ಆಗಿರುತ್ತೆ, ಅಂದರೆ ವೈಬ್ರೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇದು ವಿಡಿಯೋ ಹಾಕ್ತೀನಿ ನೋಡಿ ಅದರಲ್ಲಿ. ಯಾವ ಥರ ವೈಬ್ರೇಷನ್ ಇದಾಗುತ್ತೆ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡುತ್ತೆ, ವೈಬ್ರೇಷನ್ ಕಂಟ್ರೋಲ್ ಮಾಡುತ್ತೆ ಅಂತ. ಬನ್ನಿ ಫಿಕ್ಸ್ ಮಾಡೋಣ. ಇದನ್ನು ಫಸ್ಟ್ ಓಪನ್ ಮಾಡಬೇಕು. ಎಲನ್ ಕೀ ಕೊಟ್ಟಿದ್ದಾರಲ್ಲ ಆಲ್ರೆಡಿ, ಸೈಡಿಗೆ ಇರೋಣ. ಓಪನ್ ಮಾಡಬೇಕು ಇದನ್ನು. ತೆಗೆದು ಮತ್ತು ಇದನ್ನು ಫಿಕ್ಸ್ ಮಾಡಬೇಕು. ಇದಕ್ಕೆ ಈ ಥರ ಫಿಕ್ಸ್ ಆಗಿದ್ರೆ, ಮತ್ತು ಇದರೊಂದು ಆಲ್ರೆಡಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದಕ್ಕೆ ಹಾಕಿ ಇದನ್ನು ವಾಪಸ್ ಫಿಕ್ಸ್ ಮಾಡಬೇಕು ಈ ಥರ. ಅದಕ್ಕೆ ಸ್ವಲ್ಪ ರಾಂಗ್ ಆಯ್ತು ಹಾಕಿರೋದು. ಈ ಥರ ನೋಡಿ, ಇವಾಗ ಈ ಥರ ಫಿಕ್ಸ್ ಆಯ್ತಾ. ಇದು ಡ್ಯಾಂಪರ್, ಇದು ವೈಬ್ರೇಷನ್ ಡ್ಯಾಂಪರು ನೋಡಿ. ಮತ್ತೆ ಇದನ್ನು ವಾಪಸ್ ಇದಕ್ಕೆ ಫಿಕ್ಸ್ ಮಾಡಬೇಕು ಇವಾಗ ಹಾಕಿ. ನೋಡಿ ಫಿಕ್ಸ್ ಆಯ್ತು. ಇವಾಗ ನಮ್ಮ ಸೆಟಪ್ ರೆಡಿ. ಇನ್ನು ಬೈಕಿಗೆ ಫಿಕ್ಸ್ ಮಾಡೋದೊಂದೇ ಬಾಕಿ.
ಥರ ಇದನ್ನು ಓಪನ್ ಮಾಡಿದರೆ ಆಯಿತು. ಓಪನ್ ಮಾಡಿದರೆ ನಮಗೆ ಯಾವ ಸೈಜಲ್ಲಿ ಇದು ಬೇಕೋ ಆ ಥರ ಇದೆ. ಬೈಕ್ ಹ್ಯಾಂಡ್ಲ್ ಸೈಜ್ ಯಾವುದಿದೆ ನೋಡು, ಚೆಕ್ ಮಾಡಿ ಇವಾಗಲ್ಲಿ ತೋರಿಸ್ತೀನಿ. ಬನ್ನಿ ಬೈಕ್ ಹತ್ರ ಹೋಗೋಣ. ಅದರಲ್ಲಿ ಸೈಜಸ್ ಇದೆ, ಮೆನ್ಷನ್ ಇದೆ. ಅಂದರೆ ಇದೆಷ್ಟು 22.2 mm, ಇದೆಷ್ಟು 25.4 mm, ಇದು 28.6 mm. ಅಂದರೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಫಿಕ್ಸ್ ಮಾಡೋಣ. ಬೈಕ್ ಹ್ಯಾಂಡ್ಲು ಇಲ್ಲಿ ಫಿಕ್ಸ್ ಮಾಡೋದು, ಇದು ತೋರಿಸ್ತೀನಿ ಹೆಂಗೆ ಫಿಕ್ಸ್ ಮಾಡೋದಂತ. ಇವಾಗ ನನ್ನ ಬೈಕಿಗೆ 25.4 mm ಇದು ಫಿಕ್ಸ್ ಆಗುತ್ತೆ. 1 ಇಂಚ್ ಇದು, 1 ಇಂಚ್ ಇದ್ದು ಒಂದು ಬುಷ್ ಅದರದ್ದು. ಇವಾಗ ಫಿಕ್ಸ್ ಮಾಡೋಣ. ಇದು ಹಿಂಗೆ ಇದರಲ್ಲಿ ಇದರೊಳಗಡೆ ಹಾಕಬೇಕು ಇದನ್ನು ಫಸ್ಟು. ಹಾಕಿ ಈ ಥರ ಫಿಕ್ಸ್ ಮಾಡಬೇಕು. ಮತ್ತು ಸ್ಕ್ರೂ ಹಾಕೊಂಡ್ರೆ ಆಯಿತು. ಎಲ್ಲನ್ ಕೀ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು, ಅದೆಲ್ಲ ಫಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ಸ್ಕ್ರೂ ಬಂದಿತ್ತು, 1 ನಿಮಿಷ. ಫಿಕ್ಸ್ ಆಯಿತು. ಈ ಥರ ಬರುತ್ತೆ. ಯಾವ ಕಡೆ ಬೇಕು ಆ ಕಡೆ ಮೂವ್ ಮಾಡ್ಬೋದು, ಹಿಂಗೆ ಲೂಸ್ ಮಾಡಿ. ನಿಮಗೆ ಯಾವುದು ಕಡೆ ಬೇಕು ಇದನ್ನು ಲೂಸ್ ಮಾಡಿದರೆ ಇದು ಮೂವ್ ಆಗುತ್ತೆ ಆ ಕಡೆ ಈ ಕಡೆ. ಈ ಕಡೆ ಹಿಂಗೆ ಮೂವ್ ಆಗುತ್ತೆ, ಈ ಕಡೆ ಬೇಕು ಹಿಂಗೆ ಮೂವ್ ಮಾಡ್ಬೋದು. ಯಾವ ಸೈಡ್ ಬೇಕು ಆ ಸೈಡ್ ಬೇಕು ಮಾಡ್ಬೋದು. ಈ ಥರ ಹಾಕ್ತೀನಿ ಸದ್ಯಕ್ಕೆ. ಮೂವ್ ಆಗ್ಬಾರ್ದು, ಮೂವ್ ಆಗ್ತದೆ ನೋಡೋಣ. ಬೇರೆ ಏನಾದರೂ ಹಾಕಿ ಸರಿ ಮಾಡಬೇಕು. ಬಟ್ ಇವಾಗ ತೋರಿಸ್ತೀನಿ ಈ ಥರ ಇದು ಮಾಡೋದು. ಇವಾಗ ಮೊಬೈಲ್ ಫಿಕ್ಸ್ ಮಾಡೋಣ. ನಾನು ಇಲ್ಲಿ ಫಿಕ್ಸ್ ಮಾಡಿ ತೋರಿಸ್ತೀನಿ ಇವಾಗ. ಈಗಲ್ಲ ಈ ಪಾರ್ಟಿದ್ದು ಈ ಥರ ಗಮ್ ತೆಗಿಬೇಕಿದೆ. ಅದು ಈ ಥರ ಗಮ್ ಅಂದರೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತಲ್ಲ, ಅದನ್ನು ತೆಗಿಬೇಕು. ಇಲ್ಲಿ 3M ಟೇಪ್ ಬರುತ್ತೆ, ಅದರೊಳಗಡೆ ಹಾಕಿಬಿಟ್ಟೆ ಈ ಥರ ತೆಗೆದು ಮೊಬೈಲಿಗೆ ಆ ಥರ ಕ್ಲೀನಾಗಿ ಈ ಥರ ಫಿಕ್ಸ್ ಮಾಡಬೇಕು. ಈ ಥರ ನೋಡಿ, ಈ ಥರ ಫಿಕ್ಸ್ ಮಾಡಿದರೆ ಆಯಿತು. ಮಿಡಲಿಗೆ ಫಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ವಾರ ಆಯಿತು, ಪರವಾಗಿಲ್ಲ. ಈ ಥರ ಫಿಕ್ಸ್ ಮಾಡಿ ಮತ್ತೆ ಈ ಥರ ಫಿಕ್ಸ್ ಮಾಡಿದರೆ ಆಯಿತು. ನೋಡಿ, ವೈಬ್ರೇಷನ್ ಅದು ನಿಲ್ಲುತ್ತೆ. ಅಂದರೆ ಇದು ಡ್ಯಾಂಪರ್ ಇದೆಯಲ್ಲ, ಇದರಲ್ಲಿ ಕಾಣಿಸಿದೆ ಅನಿಸುತ್ತೆ ಡ್ಯಾಂಪರು. ಇದು ಡ್ಯಾಂಪರ್ ಇದೆ ನೋಡಿ, ಇದು ಹಿಡಿದುಕೊಳ್ಳಿ. ಅಂದರೆ ವೈಬ್ರೇಷನ್ ಅದು ಕಡಿಮೆ ಮಾಡುತ್ತೆ. ಇನ್ನು ಮ್ಯಾಪ್ ಹಾಕೊಂಡು ಹೋಗ್ಲಿಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನ್ನ ಮ್ಯಾಪ್ ಹಾಕೊಂಡು ಹೋಗೋ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ನನ್ನ ಹತ್ರ ಮೌಂಟ್ ಇರಲಿಲ್ಲ, ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಇದು ಕಡಿಮೆ ಇಲ್ಲ, 1499 ಇದೆ ಇದಕ್ಕೆ. ಅಂದರೆ ಬೇರೆ ವೆಬ್ಸೈಟಲ್ಲಿ
ಅಮೆಝಾನಲ್ಲಿ ನಂಗೆ ಸ್ವಲ್ಪ ಕಡಿಮೆ ಸಿಗ್ತದೆ, ಅಂದರೆ ಆಫರಲ್ಲಿ ಬಂದಿತ್ತು, ಈಗ ತಗೊಂಡೆ ನಾನು. ಇದೆಲ್ಲ ರಬ್ಬರ್ ಬೂಸ್ಟರ್ಸ್ ಇದೆ ಸೈಡಲ್ಲೆಲ್ಲ, ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ಇನ್ನೂ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಮ್ಯಾಪ್ ಹಾಕ್ಕೊಂಡು, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಹೇಗಾಯ್ತು ಅಂತ ಅಂದ್ಕೊಳ್ಳಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬೇಕಂದರೆ ಅದೊಂದು ಫೋಟೋ ಹಾಕ್ತೀನಿ, ಲಿಂಕು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆದರೆ ಲಿಂಕು ಕೂತ್ರೆ ಎಲ್ಲ ಹಾಕಿರ್ತೀನಿ, ತಗೊಳ್ಳಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇನ್ನೊಂದು ವಿಡಿಯೋ ತನಕ ಬರೋ ತನಕ ವೆಯ್ಟ್ ಮಾಡಿ. ಬಾಯ್ ಬಾಯ್.